1.5 ಅವರಲ್ಲಿ ಆರಾಮಾಗಿ 6 ಕಿಲೋಮೀಟರ್ ನಡೆದಿದ್ದೀವಿ. ಸೊ ಮಾರ್ನಿಂಗ್ ಟೈಮ್ ಮಾಡೋದೇ ಒಳ್ಳೆಯದು. ಲಾಸ್ಟ್ ಟೈಮ್ ತುಂಬ ಹಿಂಸೆ ಮಾಡ್ಕೊಂಡ್ವಿ. ಈ ಟೈಮ್ ಆರಾಮಾಗಿ ನಡೀತಾ ಇದ್ದೀವಿ. 6:30 ಈಗ ಆರಾಮಾಗಿ 6 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ನಮಗೆ ನೋಡ್ರಿ ಹೆಂಗೆ ನಡೀತಾ ಇದ್ದಾರಲ್ಲ, ಡೇ ಆ್ಯಂಡ್ ನೈಟ್ ನಡೀತಾ ಇರ್ತಾರೆ. ಮುಕ್ಕಾಲು ಭಾಗ ಬಂದಿದ್ದೀವಿ, ಇನ್ನೊಂದು ಕಾಲು ಭಾಗ ಇದೆ. ಲಾಸ್ಟ್ ಟೈಮ್ಗಿಂತ ಆರಾಮಾಗಿ ನಡೀತಿದ್ವಿ. ಅರ್ಲಿ ಮಾರ್ನಿಂಗ್ ಬಂದರೆ ಗೊತ್ತಾಗಲ್ಲ. ಇನ್ನೊಂದು 5ರಿಂದ 6 ಕಿಲೋಮೀಟ್ರ್ ಇದೆ. ಇವತ್ತೇನು ಅಷ್ಟು ಹಿಂಸೆ ಅನ್ನಿಸ್ತಿಲ್ಲ, ಬಟ್ ಸ್ವಲ್ಪ ಲೈಟಾಗಿ ಕಾಲು ನೋವು ಬಿಟ್ಟರೆ ಆರಾಮಾಗಿ ನಡಿಬೋದು. ಬೇಗ ಬೇಗ ಬರ್ತಾ ಇಲ್ಲಿ 8 ಗಂಟೆ ಆಗಿದ್ದೇವೆ. ನಾನು 8:30 ಎಲ್ಲ 4:45 ಬಿಟ್ವಿ. 8 ಗಂಟೆಗೆಲ್ಲ ಮುಕ್ಕಾಲು ಭಾಗ ಇದು ಮಾಡಿದೆ. ಬಟ್ ಜನ ತುಂಬ ಇದ್ದಾರೆ. ಟೆಂಪಲಲ್ಲಿ ಎಷ್ಟು ಅವರ್ ನಿಂತ್ಕೊಬೇಕೋ ಗೊತ್ತಿಲ್ಲ, ಬಟ್ ಮಾರ್ನಿಂಗ್ ಟೈಮ್ ಆರಾಮಾಗಿ ನಡಿಬೋದು. ಎಲ್ಲಿಂದ ಕಾಣೋದು ಅಂತ ಹೇಳಿದ್ರು. ಏನಣ್ಣ ತಿನ್ನು, ಚೆನ್ನಾಗಿರಲ್ಲ ಇದು. ಜ್ಯೂಸಿ ಇತ್ತು ನೀರು. ఇదండి బాగా ఉంది. ಪುರೋಹಿತ ಹೆಂಗೆ ಕುಂಕುಮ ಇಟ್ಬಿಟ್ಟವ್ರು ನೋಡಿ, ಎಷ್ಟು ದೊಡ್ಡದಾಗಿ. ಹಾಂ, ನೋಡಿ ಇಂಜೆಕ್ಷನ್ ಆಗಿದೆ. ಇಲ್ಲ ಬರ್ತೀವಿ ನೋಡಿ. ನೋಡಿ ಮುಕ್ಕಾಲು ಭಾಗ ಮುಗಿಸ್ಬಿಟ್ವಿ. ಖುಷಿ ಆಗ್ತಿದೆ. ನಾವು ಲಾಸ್ಟ್ ಟೈಮು ಇಲ್ಲಿಗೆ ಬರೋ ಅಷ್ಟೊತ್ತಿಗೆಲ್ಲ ಸುಸ್ತಾಗಿ ವಾಯ್ಸೇ ಬರ್ತಿರ್ಲಿಲ್ಲ, ಹೆಂಗಪ್ಪ ಹೋಗೋದು ಅಂದ್ಕೊತಿದ್ವಿ. ಇವತ್ತು ಆರಾಮಾಗಿ ಬೆಳಗ್ಗೆ ಬಂದಿರೋದಕ್ಕೆ ಮುಕ್ಕಾಲು ಭಾಗ ಮುಗಿಸಿ ಇನ್ನು ಕಾಲೇ ಭಾಗ ಇರೋದು ಮುಗಿಸ್ಬಿಟ್ಟು ಹೋಗ್ತಾ ಇರೋದು. ಅಷ್ಟು ಎನರ್ಜಿ ಬಂದ್ಬಿಟ್ಟಿದೆ ನೋಡಿ. ಲಾಸ್ಟ್ ಟೈಮ್ ಇಲ್ಲಿ ಇಟ್ಕೊಳ್ಳಲಿಲ್ಲ. ಸೊ ಇವತ್ತು ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ ಮಾಡ್ಕೊತಾ ಇದ್ದೀನಿ. ಯಾರನ್ನ ಬರೋಂಗಿದೆ ಅರ್ಲಿ ಮಾರ್ನಿಂಗೇ ಬನ್ನಿ, ಇಲ್ಲ ಮಿಡ್ ನೈಟ್ ಬಂದುಬಿಡಿ ಬೆಸ್ಟು. ಆರಾಮಾಗಿ ಹೋಗ್ಬೋದು. ನೋಡಿ ಮತ್ತೆ ಕೆಲಸ ಮಾಡ್ತಾಳೆ ನೋಡಿ. ಅಲ್ಲ, ಎಲ್ಲ ಅವಳಿಗೋ ದೊಡ್ಡ ಮಕ್ಳಿದ್ದಾರೆ, ಕಾಲೇಜ್ ಮಕ್ಕಳು, ಇವಳಿಗೆ ಸ್ಕೂಲ್ ಮಕ್ಕಳು, ನಮಗೂ ನಾವಾಗಿರೋದು ನಾವು ಇದ್ದಾಗಲೇ ಮನೇಲಿದ್ದಾಗ ತಾಯಿ ಹೆಂಡತಿ ಅನ್ಕೊಂಡು ಕೂತಿರ್ಬೇಕು. ನಾವು 8ನೇ ಕ್ಲಾಸಿಂದ ಹೆಂಗಿದ್ವೋ ಇವತ್ತಿಗೂ ಹಂಗೆ ಇದ್ದೀವಿ. ನಮ್ಮ 4 ಜನದ ಮಧ್ಯೆ ಬೇರೆಯವ್ರು ಬಂದರೂ ಮಾತಾಡಿಸ್ತೀವಿ, ಇಲ್ಲ ಅಲ್ಲ. ಬಟ್ ನಮ್ಮ ಗ್ರೂಪಲ್ಲಿ ನಾವು 4 ಜನನೇ ಇರಬೇಕು ಅನಿಸುತ್ತೆ. ಯಾಕಂದರೆ ಕೋತಿಗಳ ಥರ ಆಡ್ತಿರ್ತೀವಿ. ನಾವಾಗಿರೋದು ನಾವು 4 ಜನ ಇದ್ದಾಗಲೇ, ಇಲ್ಲಾಂದರೆ ಎಲ್ಲ ಮರ್ತೋಗಿರುತ್ತೆ. ನಾವಾಗಿರಲ್ಲ. ಸೊ ಆದಷ್ಟು ಈ ಥರ ಹೋದಾಗಷ್ಟೇ ಖುಷಿಯಾಗಿರ್ತೀವಿ. ಆದಷ್ಟು ಎಲ್ಲ ಸಂಸಾರ ಅದು ಇದು ಅಂದ್ಕೊಳ್ತೀರಾ. ಟೈಮ್ ಸಿಕ್ತಾಗ ಒಂದಿನಾರು ಹೋಗಿ ಬನ್ನಿ ಈಚೆ. ಮನೇಲಿ ಇದ್ದಿದ್ದೆ ಯಾವಾಗಲೂ. ಏನು ಹೇಳ್ತೀಯ ವೀಣಾ? ವೀಣಾ ಏನು ಹೇಳ್ತೀಯ ಹೇಳಿ ವೀಣಾ, ನಾನು ಹೇಳಿದ್ದು ಕರೆಕ್ಟೋ ಇಲ್ವೋ? ಕರೆಕ್ಟ್. ಜ್ಯೋತಿ ಬೇಕಾ? ಅದು ಬಿಟ್ಟು ಬೇರೆ ಏನಾರು ಅದ್ರಲ್ಲಿ ಜ್ಯೋತಿನೇ ಬೇಗ ಬೀಳೋದು. ಏನು ಹೌದು, ಕಥೆಯಲ್ಲಿ ಆಡೋ ಬಿದ್ದಾಯ್ತಾಳೆ. ಇವಾಗ 3 ಕೋತಿಗಳ ಜೊತೆ 4 ಕೋತಿ ಬಂದಿದೆಯಲ್ಲ, 4 ನಾವೇ ಅಷ್ಟೇ ಹೋಗ್ತಾ ಇದ್ದೀವಿ. ಇನ್ನೇನಿಲ್ಲ, ಇನ್ನೊಂದು ಅವರ್ಗೆಲ್ಲ ಹೋಗ್ತೀವಿ. ಬಟ್ ತುಂಬ ಜನ ಇದ್ದಾರೆ. ಟೆಂಪಲಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಆರಾಮಾಗಿ ಇವತ್ತು ಖುಷಿಯಾಗಿ ಮುಗಿಸಿದ್ದೀವಿ. ನಾವು ಇನ್ನೊಂದ್ಸಲಿನೂ ಬಂದು ಆರಾಮಾಗಿ ಹೋಗ್ಬೋದು ಅನ್ನೋಷ್ಟು ಧೈರ್ಯ ಬಂದಿದ್ದೀವಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಕೂತ್ಕೊಂಡ್ರೆ ಬಿಸಿಲಾಗ್ಬಿಡುತ್ತೆ. ಮುಗಿಸಿ ಎಲ್ಲ ಹೋಗಿ ರೂಮಲ್ಲಿ ಹೋಗಿ ರೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತೀವಿ. ಚೆನ್ನಾಗೈತಲ್ಲ?
ಮುಖ ಚೆನ್ನಾಗಿದೆ ಎರಡೂ. ఎవడ ಗಿಣಿ ಶಾಸ್ತ್ರ ಕಾದ ಮೊಲ ಶಾಸ್ತ್ರನಾ? ಎಲಿ ಇಲಿನಾ ಅದು? ಮೊಲ ಅಲ್ವಾ? ನಾವು ಮೊಲ ಅನ್ಕೊಂಡ್ಬಂದ್ವಿ. ஆமாவா? பறந்து போச்சா? அது எடுக்குமா? கை பார்த்து ஜோய் போட்டு எல்லாம் ನೋಡಿ ಮೊಲ ಗಿಣಿ ಶಾಸ್ತ್ರ ನೋಡಿದ್ದೀವಿ, ಮೊಲ ಶಾಸ್ತ್ರ ಅಂತೆ. ಓನ್ಲಿ ತೆಲುಗು ಕನ್ನಡ. అవునా? వస్తుందా? 100 ಜಾಸ್ತಿ, 50 ರೂಪಾಯಿ ಚೊಪ್ತೆ చూడండి. ನೋಡಿ ಅಲ್ಲ ಗಿಣಿ ಶಾಸ್ತ್ರ ನೋಡಿದ್ದೀವಿ, ಏನೇನೋ ಶಾಸ್ತ್ರ ನೋಡಿದ್ದೀವಿ. ಅಲ್ಲಿ ಒಂಥರ ಮೊಲ ಥರ ಇತ್ತು, ಬೇಕು ಅಂದ್ಬಿಟ್ಟೆ ಕೇಳೋಣ ಅಂತ ಮತ್ತೆ ವಾಪಸ್ ಬಂದವ್ರು ಮುಂದೆ ಹೋದ್ವಿ. ಇದೇನು ಮೊಲ ಶಾಸ್ತ್ರ ಅಂದರೆ ಮೊಲ ಅಲ್ವಂತೆ, ಇಲಿ ಅಂತೆ. ಇಲಿ ಶಾಸ್ತ್ರ ಅಂತೆ. ಇಲಿ ತುಂಬ ಚೆನ್ನಾಗಿ ಹೇಳೋದಂತೆ. 100 ರೂಪಾಯಿ ಒಬ್ರಿಗೆ ಕೇಳಿ ಅಂತಾರೆ. ನಮ್ಗೆ ಹೆಂಗೆ ನಗ್ಬೇಕು, ಎಲ್ಲಿಂದ ನಗಬೇಕು ಗೊತ್ತಾಗ್ತಿಲ್ಲ. ನೋಡ್ಕೊಂಡು ಬಂದಿದ್ದೆ, ಆ ವಿಡಿಯೋ ಹಾಕಿದ್ದೀನಲ್ಲ ನೋಡಿ ಮುಂದೆ. ಆ ಇಲಿ ಪಾಪ ಏನು ತಿನ್ಸಿದ್ನೋ ನಿದ್ದೆ ಮಾಡ್ತಾ ಆಯ್ತೆ ಪಾಪ. ಅದನ್ನ ಇಟ್ಕೊಂಡು ಶಾಸ್ತ್ರ ಹೇಳ್ತಾರಂತೆ. ಎಷ್ಟು ಮೂಢನಂಬಿಕೆಗಳು ಐತೋ ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಇಲ್ಲಿ ಗಿಣಿ ಏನಾಯಿತು ಅಂದರೆ ತಮಿಳಲ್ಲಿ ಗಿಣಿ ಪರಂದೆ ಪೋಡಿಚು ಅಂತಾನೆ ಹೋಯ್ತಂತೆ, ಆರೋಯ್ತಂತೆ. ಅದಕ್ಕೆ ಇದು ಆರೋಕ್ಕಾಗಲ್ವಲ್ಲ, ಅದನ್ನು ಇಟ್ಕೊಂಡು ಅದ್ರಲ್ಲಿ ಎತ್ತಾಕೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮಂತ ನಾವೇನು ಕೇಳಲ್ಲ, ಬೇರೆ ಬಕ್ರಾಗಳು ಹೋಗಿ ಕೇಳ್ತಾರೆ. ನಾವು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೋಸ್ಕರ ಸುಮ್ಮನೆ ಹೋದ್ವಿ. ನಮ್ಮ ತಮಿಳ್ ಬರಲ್ಲ ಅಂದ್ವಿ, ತೆಲುಗಲ್ಲೇ ಹೇಳ್ತೀನಿ ಅಂದರು. 50 ರೂಪಾಯಿಗೆ ಹೇಳ್ತೀರಾ ಅಂದೆ, ಹೇಳಲ್ಲ 100 ರೂಪಾಯಿ ಅಂದರು. ಬಂದ್ಬಿಟ್ವಿ. ನೋಡಿ ಹಿಂಗೆಲ್ಲ ಇದ್ದಾರೆ. ಯಾರಿಗೋ ದೇವ್ರಿಗೆ ದಾನ ಮಾಡೋ ಬದಲು ಇಂಥವ್ರಿಗೆ ದಾನ ಮಾಡಿದ್ರೆ ಬೆಸ್ಟು. ಇದೆಯಾ? ಅಲ್ಲ ಅದು ಕೊಟ್ಟೆ. ತಗೊಳ್ಳ ನೋಡಿದ್ರೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಖುಷಿ ಪಡಬೇಕು. ಏನೂ ಇಲ್ಲ ಅಂದ್ಕೊತಿರ್ತೀವಿ, ಅಂಥವ್ರನ್ನಾಗ ಗೊತ್ತಾಗುತ್ತೆ ದೇವ್ರು ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ ಅಂತ. ನಾವು ಅದೇ ಮಾಡಿದ್ವಿ ಈ ಸಲ. ಲಾಸ್ಟ್ ಟೈಮು ಹುಂಡಿಗೆ ಹಾಕ್ತಿದ್ವಿ, ದೇವ್ರಿಗೆ ಹಾಕ್ತಿದ್ವಿ. ಈ ಟೈಮ್ ಮಾತಾಡ್ಕೊಂಡು ಏನು ಮಾಡಿದ್ವಿ, ಒಂದು 5 ಜನಕ್ಕಾರು ಒಂದೊಂದು ಟೈಮ್ ಊಟಕ್ಕಾರು ಆಗಲಿ ಅಂದ್ಬಿಟ್ಟು 4 ಜನನು 50, 100 ಈ ಥರ 4 ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಕೊಟ್ಕೊಂಡ್ಬಂದಿದ್ವಿ. ಅದು ಕೈ ಕಾಲು ಇಲ್ದೇ ಇರೋರಿಗೆ, ಚೆನ್ನಾಗಿರೋರಿಗೆಲ್ಲ ದೇವ್ರಿಗೆ ಹಾಕಿದ ಸಮಾನನೇ ಬರುತ್ತದೆ. ದೇವ್ರಿಗೆ ಹಾಕಿದ್ರೆ ಒಂದು ಸರ್ಕಾರಕ್ಕೆ ಹೋಗುತ್ತೆ, ಇಲ್ಲ ಪೂಜಾರಿ ಹೊಟ್ಟೆಗೆ ಹೋಗುತ್ತೆ. ಅದ್ರ ಬದಲು ಈ ಥರ ಹಾಕೊಂಡ್ಬನ್ನಿ. ನಮ್ಮ ಟೈಮ್ ಪಾಸ್ ಹಾಕಿ ಇಲ್ಲಿ ಶಾಸ್ತ್ರ ಕೇಳ್ಕೊಂಡು ಬಂದ್ವಿ. ಅವ್ರೇನು ಮಾಡ್ತಾರೆ, 100 ರೂಪಾಯಿ ಅಂತಾರೆ. ಆಮೇಲೆ ಕೂಡಿಸ್ಕೊಬಿಟ್ಟು ಏನು ಮಾಡ್ತಾರೆ, ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ, 500 ರೂಪಾಯಿ 1000 ರೂಪಾಯಿ ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ನಮ್ಮ ಹತ್ರ ಕೇಳ್ತಾರೆ. ಅದಕ್ಕೆ ನಾವು ಹುಷಾರು ಆಗ್ಬಿಟ್ಟು ಕೇಳಿಲ್ಲ. ನೋಡಿ ಎಲ್ಲರೂ ಹಿಂಗೆ ಹಾಕಿರ್ತಾರೆ, ಇರುತ್ತೆ, ಆರಾಮಾಗಿ ಹೋಗ್ತಾ ಇರ್ತಾರೆ. ನೋಡಿ ಹಿಂಗೆ ಜನ. ಏನದು ಚಂದ್ರ ಅಲ್ಲ? ಚಂದ್ರ ಕಾಣ್ತೈತೆ ಕಣೆ ಮೇಲೆ. ಹ್ಞೂ ಚಂದ್ರನೇ. ಇನ್ನೇನು ಸೂರ್ಯ ಬರ್ತಾನೆ ನಿಮಗೆ? ಚಂದ್ರನೇ ಈ ಕಡೆ ಇಲ್ಲ, ಈಚೆ ಸೂರ್ಯ ಇನ್ನೂ ಅದು ಮುಳುಗಿಲ್ಲ, ಕಾಣ್ತಿದೆ ಅಷ್ಟೇ. ನಾಲ್ಕು ದಿನ ಆಯ್ತು. 4 ದಿನ ಅಲ್ವೇನೆ? 4-5 ದಿನ ಆಯ್ತು ಅಷ್ಟೇ. ಎಷ್ಟು ಟೈಮ್ ಎಷ್ಟು ಮುಕ್ಕಾಲ ಅದು? ಅದೇ ತೋರಿಸ್ತಾ ಇದ್ದೀನಿ. 8 ಮುಕ್ಕಾಲು ಇದೆ. ಚಂದಮಾಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದೆ. ಹೇಳಿ ಎಲ್ಲರೂ ಹುಣ್ಣಿಮೆ ದಿನ ಹೋಗಿ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು. ನಾವು ಇಷ್ಟು ಜನ ರಶ್ ಇರುತ್ತೆ, ನಾವು ಹೋಗಕ್ಕಾಗುತ್ತಾ ಅಂತ ಅನ್ಕೋತೀವಿ ಮನಸ್ಸಲ್ಲಿ. ಇವತ್ತು ನಮಗೋಸ್ಕರನೇ ಚಂದ್ರ ಬಂದ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಗ್ರೇಟ್. ನೋಡಿ ನಾವು ಸುಮ್ಮನೆ ಹೇಳಲ್ಲ, ಚಂದನೇ ಕರ್ಸ್ಕೊಂಡ್ಬಿಡ್ತೀವಿ ಬೇಕು ಅಂದಾಗ. ಚಂದನೇ ನಮ್ಮನ್ನು ನೋಡಿ ಮರಗೋಗಿ ಬಂದ್ಬಿಟ್ಟು ನಮ್ಮ 4 ಜನ ನೋಡ್ತಾ ಇಲ್ಲ. ನೋಡಿ 8 ಮುಕ್ಕಾಲಾಗಿದೆ, ಕಾಣ್ತಿದೆ. ಯಾವಾಗಲೂ ಕಾಣಿಸಲ್ಲ, ಏನೋ ಗೊತ್ತಿಲ್ಲ. ಹುಣ್ಣಿಮೆಯಾಗಿ 4 ದಿನ ಆಗಿದೆ ನೋಡಿ, ಕಾಣ್ತಿದೆ 8 ಮುಕ್ಕಾಲು. ಏನೋ ಚಂದಮಾಮನ್ ನೋಡಿದ್ವಿ, ಅಲ್ಲೊಂಚೂರು ಇಲಿ ಶಾಸ್ತ್ರದ್ದು ಖುಷಿ ಪಟ್ಕೊಂಡ್ವಿ. ಇನ್ನೊಂದಷ್ಟು ಉದ್ದ ಇದೆ, ಹೋದರೆ ಇನ್ನೊಂದು 2 ಕಿಲೋಮೀಟ್ರು ನಾವು ಫಿನಿಶ್ ಆಗುತ್ತೆ ನಮ್ಮದು. ಇನ್ನೊಂದು
ಒಂದ್ಸಲಿ ಮಾಡಬೇಕು. ನೆಕ್ಸ್ಟ್ ಟೈಮು 3 ಮಂತ್ಸ್ ಆದಮೇಲೆ 2 ಮಂತ್ಸ್ ಆದಮೇಲೆ ಬರ್ತೀವಿ, ಆರಾಮಾಗಿ ಬಂದು ಹೋಗ್ಬೇಕು. ಹೋಗೋಣ. ಅಲ್ಲಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಸೊ ಬಿಸಿಲು ಬರೋಕ್ಕೆ ಮುಂಚೆ ನಾವು ಮುಗಿಸ್ಬೇಕು. ಬಿಸಿಲು ಬಂದು 8 ಎಲ್ಲ ಇಲ್ಲೆಲ್ಲ 8:45. ಬಟ್ ಆದರೂ ಅಲ್ಲಿ ನಮ್ಮ ಮನೆಗಳ ಹತ್ರ ಬೆಂಗಳೂರಲ್ಲಿ 12 ಗಂಟೆಗೆ ಇರುತ್ತಲ್ಲ, ಆ ಬಿಸಿಲಿದೆ. ಬಟ್ ಅದು ಇನ್ನೇನು ಇನ್ನೊಂದು ಅವರಲ್ಲಿ ತಲುಪ್ಕೊಡ್ತೀವಿ ಹಂಗೂ ಹಿಂಗೆ. ಅದೊಂದು ಖುಷಿಗೆ ಇನ್ನೇನು ಬಂತು ಅನ್ನೋ ಖುಷಿಗೆ ನಡೆದ್ಬಿಡ್ತಾ ಇದೀವಿ. ಲಾಸ್ಟ್ ಟೈಮ್ ಅಂತೂ ಇಷ್ಟು ಆಗಲೇ ಇಲ್ಲ ನಿಜವಾಗ್ಲೂ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ಕಣ್ಣಲ್ಲಿ ನೀರು ಬರ್ಬೇಕು ಹಂಗಾಗಿತ್ತು. ಅಲ್ಲ ಲಾಸ್ಟ್ ಟೈಮ್ ತುಂಬಾನೇ ಕಷ್ಟ ಆಯ್ತು. ಬಟ್ ಈಗ ನಾವು ಇಷ್ಟು ದೂರ ಬಂದಿಲ್ಲ, ನಮಗೆ ಶಾಕ್ ಆಗ್ತಿದೆ. ನಾವು ಅದು ಈ ಟೈಮು ಎಲ್ಲರಿಗೂ ಹುಷಾರ್ಗಳಿಲ್ಲ, ಮೈಗಳಾಗ್ತಿಲ್ಲ. ಆದರೂ ಕೂಡ ಹೆಂಗೆ ಬರ್ತೀವೋ ಅಂದ್ಕೊಂಡ್ವಿ. ಬಟ್ ಆರಾಮಾಗಿ ನಡ್ಕೊಂಡ್ಬಂದ್ವಿ, ನಮ್ಗೇನು ಅನ್ನಿಸ್ತಿಲ್ಲ. ಇಷ್ಟುವರೆಗೂ ನಮ್ಗೇನು ಅನಿಸಿಲ್ಲ. ಮುಂದಕ್ಕೂ ಹಂಗೆ ಇದು ದೇವರು ಅಲ್ಲಿ ಚೆನ್ನಾಗಿ ರಶ್ ಇಲ್ದಾರಂಗೆ. ಹೌದು, ಟೆಂಪಲಲ್ಲಿ ರಶ್ ಇಲ್ಲ ಅಂದರೆ ಸಾಕು, ಆರಾಮಾಗಿ ಹೋಗಿ ಬಂದ್ವಿ. ನಿಜವಾಗ್ಲೂ ಫಸ್ಟ್ ಟೈಮ್ಗಿಂತ ಈ ಟೈಮ್ ಭಯಪಟ್ವಿ. ಬಟ್ ಅಷ್ಟೇ ಆರಾಮಾಗಿ ಹೋಗಿ ನಮ್ಗೆ ಶನಿವಾರ ಸಂಡೇ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಜನ ಅಂತ ಇದ್ದಾರೆ. ಬಟ್ ಆರಾಮಾಗಿ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದಕ್ಕೆ ನಾವು ಆರಾಮಾಗಿ ನೋಡ್ಕೊಂಡು ಮಾರ್ನಿಂಗ್ ಹೆಂಗಿತ್ತು ಅಂದರೆ ಕೈಲಾಸ ಪರ್ವತ, ಅದೇ ಸ್ವರ್ಗ. ಈ ಬಿಸಿಲು ನಡೀತಾ ಇದೀವಲ್ಲ, ಇದೇ ಅದ್ರಾಗ ಆರಾಮಾಗಿ ನಡೀಬೋದು. ಯಾರೇ ಆಗಲಿ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ರೆ ಬೆಸ್ಟ್ ನೋಡಿ. ಯಾಕಂದ್ರೆ ಜನ ಇರ್ತಾರೆ, ಭಯ ಪಡೋದು ಏನಿರಲ್ಲ, ಹೋಗ್ತಾ ಇರ್ಬೋದು. ಇನ್ನೊಂದು ಲಿಂಗ ಇದೆ, ಇನ್ನೊಂದು ಎರಡು ಟೆಂಪಲ್ನ ನೋಡಿಕೊಂಡು ಹೊರಡೋದೆ ಮನೆ ಕಡೆ ಎಲ್ಲ ನೈಟು ಟೆಂಪಲ್ಗೆ ಹೋಗಿ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ ಅಷ್ಟೇ. ಲಾಸ್ಟ್ ಟೈಮ್ ನಾವು ಮೋಕ್ಷ ಮಾರ್ಗ ಅಂತೇಳಿ ಹೋಗಿ ಒಳಗಿಂದ ಜಾರಿ ಈಚೆ ಬಂದಿದ್ವಲ್ಲ, ನುಗ್ತೀವೋ ಇಲ್ವೋ ಅಂತೇಳಿ. ಅಲ್ಲಿ ತುಂಬ ರಶ್ ಇದೆ. ಈ ಸರಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಲ್ಲೇ ನಿಂತಲೇ ನಾವು 2 ಅವರ್ ಇಲ್ಲೇ ವೇಸ್ಟ್ ಆಗುತ್ತೆ. ಸೊ ಒನ್ಸ್ ಹೋಗಿದ್ದೀವಲ್ಲ, ಬೇಡ ನೆಕ್ಸ್ಟ್ ಹೋಗೋಣ ಅಂಥೇಳಿ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಟ್ ಅದ್ರೊಳಗೆ ಹೋಗಿ ಬಂದರೆ ಎಷ್ಟು ತಂಪಾಗಿರುತ್ತೆ. ಆಮೇಲೆ ಬಾಡಿಗೆ ಒಂದು 2 ಮಿನಿಟ್ಸ್ ನಮ್ಗೆ ಆರಾಮ ಅನಿಸುತ್ತೆ. ನೋಡಿ 2 ಜನ ಇದ್ದಾರೆ. ಇದೇ ಮೋಕ್ಷ ಮಾರ್ಗ ಅಂಥೇಳಿ. ಅಷ್ಟು ಜನ ಇದ್ದಾರೆ ನೋಡಿ. ನೋಡಿ ಎಲ್ಲ ಟೆಂಪಲ್ಸ್ ಆಯಿತು. ಲಾಸ್ಟ್ ಒಂದು ಇದೆ. ಈ ಟೆಂಪಲ್ಗೆ ಹೋಗಿ ಬಂದರೆ ನೆಕ್ಸ್ಟ್ ಬಂದು ಮೈನ್ ಟೆಂಪಲ್ಗೆ ಹೋಗಬೇಕು. ಇಲ್ಲಿಂದ 1-1.5 ಕಿಲೋಮೀಟ್ರ್ ಇದೆ ಮೈನ್ ಟೆಂಪಲ್. ಒಂದು ಟೆಂಪಲ್ಗೆ ಹೋಗಿ ಬಂದರೆ ಪೂರ್ತಿ ನಮ್ಮ ರೌಂಡ್ ಮುಗಿಯುತ್ತೆ. ನೆಕ್ಸ್ಟ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಲ್ಲಿ ಅಣ್ಣಾಮಲೈ ಟೆಂಪಲ್ ಇದೆ. ಬಂದ್ವಿ. ಇನ್ನೇನು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ. ಎಲ್ಲರೂ ಅದನ್ನೇ ಹೇಳ್ತಾರೆ, ಲಾಸ್ಟ್ 2 ಕಿಲೋಮೀಟ್ರು ಯಾರಿಗೂ ಕೂಡ ಹೋಗೋದು ತುಂಬ ಕಷ್ಟ ಅಂತಾರೆ. 9:38 ಈಗ ಟೈಮು, ಬೆಳಗ್ಗೆ ಹೆವಿ ಬಿಸಿಲು. ಲಾಸ್ಟ್ ಇನ್ನು 1.5 ಕಿಲೋಮೀಟ್ರ್ ಇದೆ. ನಮ್ಮ ಕೈಲೂ ಅಷ್ಟೆಲ್ಲ ವಾಯ್ಸು ಬರ್ತಾಯಿಲ್ಲ. ಸದ್ಯಕ್ಕೆ ನಡ್ಕೊಂಡು ಹೋಗ್ಬಿಡೋಣ ಟೆಂಪಲ್ವರೆಗೂ ಅಂಥೇಳಿ ಸುಮ್ಮನೆ ನಡೀತಾ ಇದ್ದೀವಿ. ನಾವಿಬ್ಬರು ಹಿಂದೆ ಉಳ್ಕೊಂಡ್ರೆ, ಅವರಿಬ್ಬರು ಇನ್ನೂ ಸ್ವಲ್ಪ ಮುಂದೆ ಇದ್ದಾರೆ. ಎಲ್ಲರಿಗೂ ಕೂಡ ಲಾಸ್ಟ್ 2 ಕಿಲೋಮೀಟ್ರ್ ಕಷ್ಟ ಅನಿಸೋದು. ತುಂಬ ಅರಿಬಲು ತುಂಬ ಆಗೋದೇ ಇಲ್ಲ ಅನ್ನೋದು ಈ 2 ಕಿಲೋಮೀಟ್ರ್. ಈಗ ಧೈರ್ಯ ಮಾಡಿ ಕಷ್ಟಪಟ್ಟು ದೇವರೇ ಸೇರ್ಕೊಂಡು ಹೋಗ್ತಾ ಇರಬೇಕು. 1.5 ಕಿಲೋಮೀಟ್ರು ಹೋದರೆ ಫುಲ್ಲು ಗಿರಿ ದರ್ಶನ ಆಗುತ್ತೆ. ಹೋಗ್ತಾ ಇದ್ವಿ. ಟೆಂಪಲ್ಗೆ ಹೋಗಿ ಮಾತಾಡ್ತೀನಿ. ಓಕೆ, ಕುಂಕುಮ ಸರಿ ಮಾಡ್ಬಿಣ, ಅರ್ಸೋಗೈತೆ. ಅದಕ್ಕೆ ಕಡಕ್ಕೆ ನೀವು ಮಾಡ್ತೀರಿ. ಒಳಗಡೆ ಕರ್ಕೊಂಡು ಹೋಗ್ತೀವಲ್ಲ, ಬೇಡ ಇದಕ್ಕೆ ಅಲ್ಲಿ ನೀವು ಹೆಂಗೆ ಫೋಟೋ ಆಗಿ ಇನ್ನು 1/2 ಕಿಲೋಮೀಟ್ರ್ ಇದೆ. ಇಲ್ಲೊಂದು ಜ್ಯೂಸ್ ಕೊಡೋದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಷ್ಟೇ. ಯಾವಾಗಲೂ ಇದೆ. ಇಲ್ಲಿಗೆ ಬಂದರೆ ಸಾಕಾಗೋದು. ಲಾಸ್ಟ್ ಟೈಮ್ 11 ಕುಡಿದ್ವಿ. ಇನ್ನೊಂದು ಅರ್ಧ ಹೆಜ್ಜೆ, 1 ಹೆಜ್ಜೆ ಇಡೋಕ್ಕೂ ಕೂಡ ಆಗಲ್ಲ ಅನ್ಸಂಗೆ ಆಗುತ್ತೆ ಇಲ್ಲಿ ಫೀಲು. ಬಟ್ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಜ್ಯೂಸ್ ಕೊಟ್ಟು ಹೋಗ್ತೀವಿ. ಒಂದೇ ರೋಡು 1/2 ಕಿಲೋಮೀಟ್ರ್ ಇದೆ. ಅದಾಗಿದ ತಕ್ಷಣ ಟೆಂಪಲ್ ಒಳಗೆ 1 ಕಿಲೋಮೀಟ್ರ್ ಅಷ್ಟು ನಡೀಬೇಕು. ಜನ ಅವರು ನಮ್ಗೆ ಒಂದು 2 ಕಿಲೋಮೀಟ್ರಿಂದ ಹಿಂಸೆ ಅನ್ನಿಸ್ತು ಅಷ್ಟೇ. ಅದಕ್ಕೆ ಮುಂಚೆ ಆರಾಮಾಗಿ ಬಂದ್ವಿ. ಬಟ್ ತಲುಪ್ತೀನಿ ಏನು ಟೆಂಪಲ್ ಅನ್ನೋ ಖುಷಿ. ಒಂದು 1/2 ಕಿಲೋಮೀಟ್ರ್ ಅಷ್ಟೇ ಹೋದರೆ 2ನೇ ಸರಿ ನಮ್ಮ ಪಾದಯಾತ್ರೆ ಮುಗಿಯುತ್ತದೆ. ಇವಾಗ ಏನು ಅನ್ನಿಸ್ತಿದೆ ಇಲ್ಲಿಗೆ ಬಂದು? ಅಂದರೆ ಲಾಸ್ಟಲ್ಲಿ ಒಂಥರ ಏನೋ
ಆಗದೇ ಇಲ್ಲ, ನೋವಿದ್ರು ಬಿದ್ದೋಗ್ತೀವಿ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಟೈಮಲ್ಲಿ ಕೂಡ ದೇವ್ರು ಅನ್ಕೊಂಡು ಹೋಗ್ಬಿಡೋದು. ಹೇಳ್ಕೊಳ್ಳೋ ಎಲ್ಲರಿಗೂ ಅದೇ ಫೀಲ್ ಆಗುತ್ತೆ. ಮಾತಾಡೋಕ್ಕೆ ಹೇಳ್ಕೊಂಡು ಹೋಗ್ತಾರೆ. ದೇವ್ರ ಹೆಸರು ಹೇಳ್ಕೊಂಡು ಪಾಸಿಟಿವ್ನೆಸ್ ಬರುತ್ತೆ, ಹೇಳ್ಕೊಂಡು ಹೋಗ್ಬಿಡೋದು. ಆಗದೇ ಇಲ್ಲ. ಇಲ್ಲಿ ಬಂದ್ಮೇಲೆ ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ನಡ್ಕೊಂಡು ಬಂದ್ಬಿಡ್ತೀವಿ. ಪಾದ ಎಣ್ಣೆ ಇಕ್ತಾ ಇದ್ದೀನಿ ಸರ್, ಆಗ್ತಾ ಇಲ್ಲ, ಓದಕ್ಕೆ ಬರ್ತಾ ಇಲ್ಲ. ಮಾತು ಗೊತ್ತಿಲ್ಲ, ಏನೂ ಬರ್ತಿಲ್ಲ, ಪದಗಳು ಆಡ್ತಾ ಇದೆ. ಇವಾಗ ಹೋಗಿ ಟೆಂಪಲ್ಗೆ ಹೋಗಿ ಅದೆಷ್ಟು ನೀರು ಜ್ಯೂಸು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಗುತ್ತೆ. ನೋಡಿ ಇಲ್ಲಿ ಯಾವ್ದು ಮೇಕಪ್ ಎಲ್ಲ ಹೋಗ್ಬಿಟ್ಟು ಅದು ಜ್ಯೂಸ್ ಚೆನ್ನಾಗಿರುತ್ತೆ. ಸೋಡಾ ಮಿಕ್ಸ್ ಮಾಡಿದ್ರಲ್ಲ, ಹೌದು ಲೈಟಾಗಿ ಮಿಕ್ಸ್ ಮಾಡಿದ್ದಾರೆ ನಿಂಬೆಹಣ್ಣು ಜೊತೆ.